ರಷ್ಯಾ ಅಂತ ಬಂದ ತಕ್ಷಣ ಜಗತ್ತಿನಲ್ಲಿ ಉಳಿದ ಎಲ್ಲ ರಾಷ್ಟ್ರಗಳಿಗಿಂತ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ದೇಶ ಅಂದ್ರೆ ಅದು ರಷ್ಯಾ ಅಲ್ವಾ. ವಿಶ್ವದ ಭೂಪಟವನ್ನ ನಾವು ಗಮನಿಸಿದ್ರೆ ವಿಶ್ವದ ಭೂಪಟದಲ್ಲಿ ಅತಿ ದೊಡ್ಡ ಭೂಭಾಗವನ್ನ ಹೊಂದಿರತಕ್ಕಂತ ದೇಶ ಅಂತ ಹೇಳಿದ್ರೆ ಅದು ರಷ್ಯಾ. ಸೊ ಇಷ್ಟು ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶವನ್ನ ವಿಸ್ತೀರ್ಣತೆಯಿಂದ ದೊಡ್ಡದಾಗಿರ್ತಕ್ಕಂಥ ದೇಶ ರಷ್ಯಾದಲ್ಲಿ 19ನೇ ಶತಮಾನದಲ್ಲಿ ಜಾರ್ ದೊರೆಗಳು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಯಾರು? ಜಾರ್ ದೊರೆಗಳು. ದೊಡ್ಡ ರಾಷ್ಟ್ರ ರಷ್ಯಾದಲ್ಲಿ ಜಾರ್ ದೊರೆಗಳು ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಜಾರ್ ದೊರೆಗಳ ಆಳ್ವಿಕೆಗೆ ಒಳಪಟ್ಟಿತ್ತು ರಷ್ಯಾ. ಸೊ ಈ ಜಾರ್ ದೊರೆಗಳು ಆಳ್ವಿಕೆ ಹೇಗಿತ್ತು ಅಂತ ಹೇಳಿದ್ರೆ ಇವರು ತುಂಬಾ ಕ್ರೂರಿಗಳಾಗಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇವರ ಆಳ್ವಿಕೆ ಕಾಲದಲ್ಲಿ, ಜಾರ್ ದೊರೆಗಳ ಆಳ್ವಿಕೆ ಕಾಲದಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇವರು ರೈತರನ್ನ, ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದ್ರು. ಇವರ ಕಾಲದಲ್ಲಿ ಕುಲೀನರು ಇವರಿಗೆ ತುಂಬಾನೇ ತೊಂದರೆಯನ್ನ ಕೊಡ್ತಾ ಇದ್ರು. ಹಾಗೇನೆ ಈ ಜಮೀನ್ದಾರರು ರೈತರನ್ನ, ಬಡವರನ್ನ ತುಂಬಾ ಶೋಷಣೆಗೊಳಪಡಿಸ್ತಾ ಇದ್ರು. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಜಾರ್ ದೊರೆಗಳ ಆಳ್ವಿಕೆ ದಮನಕಾರಿಯಾಗಿತ್ತು. ಪ್ರಜೆಗಳಿಗೆ ಯಾವುದೇ ರೀತಿಯ ಹಕ್ಕುಗಳನ್ನ ಕೊಟ್ಟಿರಲಿಲ್ಲ. ಪ್ರಜೆಗಳ ತೊಂದರೆಗಳನ್ನ ಯಾವತ್ತೂ ಕೇಳಿಸ್ಕೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಪ್ರಜೆಗಳು ಅಂದ್ರೆ ರಷ್ಯಾದಲ್ಲಿ ಜಾರ್ ದೊರೆ ಆಳ್ವಿಕೆಯಲ್ಲಿದ್ದಂತಹ ಪ್ರಜೆಗಳು ಜಾರ್ ದೊರೆಗಳ ವಿರುದ್ಧ ಅಸಮಾಧಾನವನ್ನ ಹೊಂದಿದ್ರು. ಜಾರ್ ದೊರೆಗಳ ಆಳ್ವಿಕೆಯಿಂದ ದೇಶವನ್ನ ಮುಕ್ತಗೊಳಿಸಲಿಕ್ಕೆ ಬಯಸಿದ್ರು. ಸೊ ಅಂತ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಅವರು ಕಾಯ್ತಾ ಇದ್ರು. ಏನ್ ಅವಕಾಶಕ್ಕೆ? ಕ್ರಾಂತಿಯ ಅವಕಾಶಕ್ಕಾಗಿ, ಜಾರ್ ದೊರೆಗಳ ವಿರುದ್ಧ ದಂಗೆ ಏಳಲಿಕ್ಕೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಅವಕಾಶ ಸಿಕ್ತು. ಏನ್ ಸಿಕ್ತು ಅಂತ ನೋಡಿದ್ರೆ 1905ರಲ್ಲಿ ಜಪಾನ್, ಕೇಳಿದ್ರಲ್ಲ, ಜಪಾನ್ ರಷ್ಯಾವನ್ನ ಸೋಲಿಸಿತು. ಬಹಳ ಮುಖ್ಯ ಮಕ್ಕಳೇ. 1917ರಲ್ಲಿ ರಷ್ಯಾ ಕ್ರಾಂತಿಗೆ ತಕ್ಷಣದ ಕಾರಣ ಅಂತಾನೆ ಹೇಳ್ಬೋದು. ಅಂದ್ರೆ ದಂಗೆ ಸ್ಫೋಟಗೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಕ್ಷಣದ ನಾವ್ ಹೇಳ್ತೀವಿ. ಒಂದು ಪುಟ್ಟ ರಾಷ್ಟ್ರ ಯಾವುದು? ಜಪಾನ್. ಜಪಾನ್ ನೋಡಿರಲ್ಲ, ಒಂದು ದ್ವೀಪ ರಾಷ್ಟ್ರ ಜಪಾನ್, ಸಣ್ಣ ರಾಷ್ಟ್ರ ಜಪಾನ್ ವಿಸ್ತೀರ್ಣದಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡವಾಗಿರ್ತಕ್ಕಂಥ ರಷ್ಯಾ ಮೇಲೆ ದಾಳಿ ಮಾಡಿ ಜಪಾನ್ ರಷ್ಯಾವನ್ನ ಸೋಲಿಸ್ತು ಅಂತ ಹೇಳಿದ್ರೆ ರಷ್ಯಾದ ಪ್ರಜೆಗಳು ಜಾರ್ ದೊರೆಗಳ ವಿರುದ್ಧ ಬಂಡೆದ್ರು. ಯಾಕೆಂದ್ರೆ ಯಾವ ಕಡೆಯಿಂದನೂ ರಷ್ಯಾಗೆ ಜಪಾನ್ ಯಾವುದ್ರಲ್ಲೂ ಸರಿಸಾಗಿ ವಿಸ್ತೀರ್ಣ ರಷ್ಯಾದಲ್ಲಿ ಒಂದು 10% ಇಲ್ಲ. ಜಪಾನ್ 10% ಇಲ್ಲ. ಅಷ್ಟರ ಮಟ್ಟಿಗೆ ಅಷ್ಟು ಒಂದು ಚಿಕ್ಕ ದ್ವೀಪ ರಾಷ್ಟ್ರವಾಗಿರ್ತಕ್ಕಂಥ ಜಪಾನು ಅಷ್ಟು ದೊಡ್ಡ ರಾಷ್ಟ್ರ ರಷ್ಯಾವನ್ನ ಸೋಲಿಸ್ತು ಅಂತ ಹೇಳಿದ್ರೆ ಅದು ಆ ಜಾರ್ ದೊರೆಗಳ ಆಳ್ವಿಕೆಯನ್ನ, ಅದರ ಅರಾಜಕತೆಯನ್ನ, ಅವರ ಅಸಮರ್ಥತೆಯನ್ನ ಎತ್ತಿ ತೋರಿಸುತ್ತೆ. ಸೊ ಏನಾಗುತ್ತೆ, ಯಾವಾಗ ಜಪಾನ್ ರಷ್ಯಾವನ್ನ ಸೋಲಿಸುತ್ತೆ 1905ರಲ್ಲಿ, ಅದನ್ನೇ ಕಾರಣವಾಗಿಟ್ಕೊಂಡು, ಅದನ್ನೇ ಮುಂದಿಟ್ಕೊಂಡು ಒಂದು ಸಣ್ಣ ರಾಷ್ಟ್ರದಿಂದ ಸೋಲನ ಅನುಭವಿಸಿರ್ತಕ್ಕಂಥ ರಾಷ್ಟ್ರದ ದೊರೆಗಳ ವಿರುದ್ಧ, ಜಾರ್ ದೊರೆಗಳ ವಿರುದ್ಧ ಪ್ರತಿಭಟನೆಗಳು ಶುರುವಾಗುತ್ತೆ. ರಷ್ಯಾದಲ್ಲಿರ್ತಕ್ಕಂಥ ರೈತರು ದೊಡ್ಡ ಪ್ರಮಾಣದಲ್ಲಿ, ಜೊತೆಗೆ ಕಾರ್ಮಿಕರು, ಕಾರ್ಖಾನೆಗಳಲ್ಲಿ ದುಡಿಮೆ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು, ರೈತರು, ಬಡವರು, ಶೋಷಿತರು, ಸೊ ಒಟ್ಟಾರೆ ಯಾರ್ಯಾರಿಗೆ ಜಾರ್ ದೊರೆಗಳ ವಿರುದ್ಧ ಅಸಮಾಧಾನ ಇತ್ತು ಅವರೆಲ್ಲರೂ ಒಟ್ಟಾಗಿ ಜಾರ್ ದೊರೆಗಳ ವಿರುದ್ಧ ದಂಗೆ ಎದ್ರು. ಕಾರ್ಮಿಕರು, ರೈತರು ಶಸ್ತ್ರ ಹೋರಾಟವನ್ನ ಆರಂಭಿಸಿದ್ರು. ಹಾಗೆ ಹೋರಾಟ ಅಲ್ಲ, ನಮ್ಮ ಭಾರತದಲ್ಲಿ ನಡೆದ ಹಾಗೆ ಅಸಹಕಾರ ಅಥವಾ ಹಿಂಸಾತ್ಮಕ ಹೋರಾಟ ಅಲ್ಲ, ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಹೋರಾಟವನ್ನ ರೂಪಿಸ್ತಾರೆ ಜಾರ್ ದೊರೆಗಳು. ಸೊ ಇವರಿಗೆ ಮಾರ್ಗದರ್ಶನ ಮಾಡಿದ ಯಾರು ಅಂತ ಹೇಳಿದ್ರೆ ಲೆನಿನ್ ಅಂತಕ್ಕಂಥವ್ರು. ನಾವು ನೆಕ್ಸ್ಟ್ ಓದ್ತೀವಿ. ಲೆನಿನ್ ರಷ್ಯಾದ ಆಡಳಿತವನ್ನ ಸಮರ್ಥವಾಗಿ ಮುನ್ನಡೆಸಿದಂತಹ ವ್ಯಕ್ತಿ ಲೆನಿನ್. ಸೊ ಈ ಲೆನಿನ್ ಏನ್ ಮಾಡ್ತಾರೆ, ಈ ರೈತರಿಗೆ, ಕಾರ್ಮಿಕರಿಗೆ, ಜಾರ್ ದೊರೆಗಳ ವಿರುದ್ಧ ಬಂಡೆದ್ದವರಿಗೆ ಹೋರಾಟದ ವಿಧಾನಗಳನ್ನ ರೂಪಿಸ್ಕೊಡ್ತಾರೆ. ಸೊ ಲೆನಿನ್ನ
ಮಾರ್ಗದರ್ಶನದಲ್ಲಿ ಮುನ್ನಡೆದಿರ್ತಕ್ಕಂಥ ಈ ಕಾರ್ಮಿಕರು ರೈತರು ಸಶಸ್ತ್ರ ಹೋರಾಟವನ್ನ ಬಂದ್ಬಿಟ್ಟು ಜಾರ್ ದೊರೆಗಳ ವಿರುದ್ಧ ಬಂಡಿ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಜಾರ್ ದೊರೆಗಳು ನಿರ್ದಾಕ್ಷಿಣ್ಯವಾಗಿ ಆ ದಂಗೆಯನ್ನ ದಮನ ಮಾಡಲಿಕ್ಕೆ ಹತ್ತಿಕ್ಕಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾರೆ. ಆದ್ರೆ ಪ್ರತಿಭಟನೆ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಈ ಪ್ರತಿಭಟನಾಕಾರರ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ ಈ ಪ್ರತಿಭಟನೆಯನ್ನ ಸಹಿಸಲಿಕ್ಕೆ ಸಾಧ್ಯವಾಗಲ್ಲ. ರಷ್ಯಾದಲ್ಲಿ ರೈತರು ಕಾರ್ಮಿಕರು ಸಂಘಟಿಸಿರ್ತಕ್ಕಂಥ ಈ ಪ್ರತಿಭಟನೆಯ ಕಾವನ್ನ ತಾಳಲಾರದೆ, ಪ್ರತಿಭಟನೆಯನ್ನ ಎದುರಿಸಲಾರದೆ ರಷ್ಯಾದ ಕೊನೆಯ ದೊರೆಯಾಗಿರ್ತಕ್ಕಂಥ, ಅಂದ್ರೆ ಆ ದಂಗೆ ಇದ್ದಂತಹ ಸಂದರ್ಭದಲ್ಲಿ ರಷ್ಯಾದಲ್ಲಿ ಇದ್ದಂತಹ ದೊರೆ ಎರಡನೇ ನಿಕೋಲಾಸ್. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ರಷ್ಯಾದ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ಎರಡನೇ ನಿಕೋಲಾಸ್. ಇವನೇನ್ ಮಾಡ್ತಾನೆ, ದಂಗೆಯನ್ನ ಎದುರಿಸಲಾಗದೆ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ದೇಶವನ್ನ ಬಿಟ್ಟು ಪಲಾಯನ ಮಾಡ್ದ, ದೇಶ ಬಿಟ್ಟು ಓಡೋದ ಅಂತ ಹೇಳ್ತಾರೆ. ಯಾವಾಗ ಎರಡನೇ ನಿಕೋಲಾಸ್ ದಂಗೆಯನ್ನ ಎದುರಿಸಲಾಗದೆ ದೇಶವನ್ನ ತ್ಯಜಿಸ್ತಾನೆ, ಆ ಸಂದರ್ಭದಲ್ಲಿ ಆ ದೇಶದ ಆಳ್ವಿಕೆಯನ್ನ, ಆ ದೇಶದ ಚುಕ್ಕಾಣಿಯನ್ನ ಹಿಡಿದಿದ್ದು 1917 ಫೆಬ್ರವರಿ ಅದನ್ನ ಜಾರ್ ದೊರೆ ದೇಶವನ್ನ ತ್ಯಜಿಸಿ ಹೋಗ್ತಾನಲ್ಲ, ಆ ಸಂದರ್ಭದಲ್ಲಿ ಸಂಕ್ರಮಣ ಆಗುತ್ತಲ್ಲ, ರಾಜಕೀಯ ಸಂಕ್ರಮಣ, ಅಧಿಕಾರದ ವರ್ಗಾವಣೆ ಆಗುತ್ತೆ. ಸೊ ಆ ಒಂದು ಕಾಲವನ್ನ 1917 ಫೆಬ್ರವರಿ ಕ್ರಾಂತಿ ಅಂತ ಕರೀತಾರೆ. ಎಸ್ ಮಕ್ಕಳೇ, ಇಲ್ಲೊಂದು ಡೌಟ್ ಬರ್ಬೋದು, ಏನು 1917 ಕ್ರಾಂತಿ ಅಂತ ಕರಿಬಹುದಾಗಿತ್ತಲ್ಲ, ಫೆಬ್ರವರಿ ಕ್ರಾಂತಿ ಯಾಕೆ? ಎಸ್, ಇನ್ನೊಂದು ಕ್ರಾಂತಿ ಆಗುತ್ತೆ ಅಕ್ಟೋಬರ್ ಕ್ರಾಂತಿ ಅಂತ. ಹಾಗಾಗಿ ಎರಡಕ್ಕೆ ಡಿಫರೆನ್ಸ್ ಗೊತ್ತಿರಲಿ ಮಕ್ಕಳೇ. 1917 ಫೆಬ್ರವರಿ ಕ್ರಾಂತಿಯಲ್ಲಿ ಜಾರ್ ದೊರೆಗಳಿಂದ ರಷ್ಯಾದ ಆಳ್ವಿಕೆಯನ್ನ ವಹಿಸಿಕೊಂಡಿದ್ದು ಮನ್ಯವಿಕ್ ಅಂತಕ್ಕಂಥ ಒಂದು ಸಂಘಟನೆ. ಮನ್ಯವಿಕ್ರು ಜಾರ್ ದೊರೆಗಳಿಂದ ಆಳ್ವಿಕೆಯನ್ನ ತಾವು ಪಡೆದುಕೊಂಡ್ರು, ರಷ್ಯಾದಲ್ಲಿ ಆಳ್ವಿಕೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಜಾರ್ ದೊರೆಗಳ ಹೋರಾಟಕ್ಕೆ, ಅವರ ವಿರುದ್ಧ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಕಾರ್ಮಿಕರಿಗೆ ರೈತರಿಗೆ ಏನು ಮಾರ್ಗದರ್ಶನ ಮಾಡಿದ್ರಲ್ಲ ಲೆನಿನ್, ಇವರು ಆ ಸಂದರ್ಭದಲ್ಲಿ ದೇಶಭ್ರಷ್ಟರಾಗಿ ದೇಶವನ್ನು ಬಿಟ್ಟು ಹೋಗಿರ್ತಾರೆ. ಯಾವಾಗ ಜಾರ್ ದೊರೆ ಎರಡನೇ ನಿಕೋಲ್ಸನ್ ಅವನೇನ್ ಮಾಡ್ತಾನೆ, ಎರಡನೇ ನಿಕೋಲಾಸ್ ದೇಶ ಬಿಟ್ಟು ಓಡೋದ ಸಂದರ್ಭದಲ್ಲಿ ಮತ್ತೊಂದ್ಸರಿ ಲೆನಿನ್ ರಷ್ಯಾಗೆ ವಾಪಸ್ ಬರ್ತಾರೆ. ಸೊ ರಷ್ಯಾಗೆ ವಾಪಸ್ ಬಂದಂತಹ ಲೆನಿನ್ ಮತ್ತೆ ದೇಶದಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೆನಪಿರಲಿ ಮಕ್ಕಳೇ, 1917 ಫೆಬ್ರವರಿ ಕ್ರಾಂತಿಯಲ್ಲಿ ರಷ್ಯಾದ ಅಧಿಕಾರವನ್ನ ಪಡೆದವರು ಯಾರು ಅಂತ ಹೇಳಿದ್ರೆ ಮನ್ಯವಿಕ್ರು ಅಧಿಕಾರವನ್ನ ಪಡ್ಕೊಳ್ತಾರೆ ಜಾರ್ ದೊರೆಗಳಿಂದ. ರಷ್ಯಾದಲ್ಲಿ ಪ್ರಜಾಪ್ರಭುತ್ವ ಗಣರಾಜ್ಯ ಸ್ಥಾಪನೆಯಾಯಿತು. ನೆನ್ಪಿಡಿ ಮಕ್ಕಳೇ, ರಷ್ಯಾದಲ್ಲಿ ಪ್ರಜಾಪ್ರಭುತ್ವ ಗಣರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂದ್ರೆ 1917 ಫೆಬ್ರವರಿ ಕ್ರಾಂತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಗಣರಾಜ್ಯ ರಷ್ಯಾದಲ್ಲಿ ಸ್ಥಾಪನೆಯಾಯಿತು. ನಾವಾಗ್ಲೇ ಹೇಳಿದ್ವಿ, ಯಾರು ವಾಪಸ್ ಬಂದ್ರು? ಲೆನಿನ್ ವಾಪಸ್ ಬರ್ತಾನೆ. ದೇಶಭ್ರಷ್ಟನಾಗಿ ಹೋಗಿದ್ದಂತ ಲೆನಿನ್ ವಾಪಸ್ ಬಂದ್ರು. ಲೆನಿನ್ ವಾಪಸ್ ಬಂದು ಅವರೇನ್ ಮಾಡ್ತಾರೆ, 3 ಘೋಷಣೆಗಳನ್ನ ಕೊಡ್ತಾರೆ. ಶಾಂತಿ, ಆಹಾರ, ಭೂಮಿ. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಶಾಂತಿ, ಆಹಾರ, ಭೂಮಿ ಅಂತಕ್ಕಂಥ 3 ಘೋಷಣೆಗಳನ್ನ ಕೊಡ್ತಾರೆ. ಈ 3 ಜನಪರ ಘೋಷಣೆಗಳನ್ನ ನೀಡ್ತಾರೆ. ಸೊ ಲೆನಿನ್ ಘೋಷಿಸಿರ್ತಕ್ಕಂಥ ಈ 3 ಘೋಷಣೆಗಳಿಗೆ ರಷ್ಯಾದಾದ್ಯಂತ ಕಾರ್ಮಿಕರು, ಬಡವರು, ಆರ್ಥಿಕವಾಗಿ ಹಿಂದುಳಿದಂತವರು, ಸೊ ಇವರೆಲ್ಲ ಬಹಳ ಪ್ರೀತಿಯಿಂದ ಅವರ ಘೋಷಣೆಗಳಿಗೆ ಸ್ಪಂದಿಸ್ತಾರೆ. ಎಸ್, ಇಡೀ ದೇಶ ಸ್ಪಂದಿಸುತ್ತೆ. ಶಾಂತಿ, ಆಹಾರ, ಭೂಮಿ ಬೇಕಾಗಿರೋದು ಇದೆ ಅಲ್ವಾ? ದೇಶದಲ್ಲಿ ಫಸ್ಟ್ ಶಾಂತಿ ನೆಲೆಸಬೇಕು, ಎಲ್ರಿಗೂ ಆಹಾರ ಒದಗಿಸ್ಬೇಕು, ಜೊತೆಗೆ ಭೂಮಿ ಏನು ಇವರ ಕಾಲದಲ್ಲಿ ಸಂಪೂರ್ಣ ರಾಜರ ಆಸ್ತಿ ಆಗಿತ್ತು, ಸೊ ಅದನ್ನ ಹಂಚಿಕೆ ಮಾಡಬೇಕು. ಸೊ ದುಡಿಮೆಗಾರರ ಪಕ್ಷವಾಗಿದ್ದಂತಹ, ಸೊ ರಷ್ಯಾದಲ್ಲಿ ಮತ್ತೆ 2 ಪಕ್ಷ ಆಗಿದೆ ನೋಡಿ. ಇಲ್ಲಿ ಒಂದು ಮನ್ಯವಿಕ್ರವರು ವಹಿಸ್ಕೊಂಡ್ರು ಅಂತ ಹೇಳ್ತಿರಲ್ಲ, ಮತ್ತೊಂದು ಪಕ್ಷ ಬರ್ತಾ ಇದೆ ಇಲ್ಲಿ ಬೋಲ್ಯವಿಕ್ ಅಂತ. ಬೋಲ್ಯವಿಕ್ ಅಂತಕ್ಕಂಥದ್ದು ಇದು ದುಡಿಮೆಗಾರರ ಪಕ್ಷ. ಸೊ ಜಾರ್ ದೊರೆಗಳಿಂದ ಆಳ್ವಿಕೆಯನ್ನ ಮನ್ಯವಿಕ್ರು ಏನ್ ಪಡ್ಕೊಂಡಿರ್ತಾರೆ, ಸೊ ಇವರಿಂದ ಮತ್ತೆ ಬೋಲ್ಯವಿಕ್ ಇವರು ತನ್ನ ಅಧಿಕಾರವನ್ನ, ರಷ್ಯಾದ ಅಧಿಕಾರವನ್ನ ವರ್ಗಾಯಿಸ್ಕೊಳ್ತಾರೆ. ಸೊ ಆ ಸಂದರ್ಭವನ್ನ ನಾವು ಅಕ್ಟೋಬರ್ ಕ್ರಾಂತಿ ಅಂತ ಕರಿತೀವಿ.
17ರ ಅಕ್ಟೋಬರ್ನಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿ. ಏನಾಯ್ತು? ಮನ್ಯವಿಕ್ರಿಂದ ರಷ್ಯಾದ ಅಧಿಕಾರವನ್ನ ದುಡಿಮೆಗಾರರ ಪಕ್ಷವಾಗಿರ್ತಕ್ಕಂಥ ಬೋಲ್ಯವಿಕ್ರವರು ಮನ್ಯವಿಕ್ರಿಂದ ರಷ್ಯಾದ ಅಧಿಕಾರವನ್ನ ಪಡ್ಕೊಂಡ್ರು. ಸೊ ಆ ಸಂದರ್ಭವನ್ನ ಅಕ್ಟೋಬರ್ನ ಕ್ರಾಂತಿ, 1917ರ ಅಕ್ಟೋಬರ್ ಕ್ರಾಂತಿ ಅಂತ ಕರಿತೀವಿ. ಸೊ ಇಲ್ಲಿ ಬೋಲ್ಯವಿಕ್ರಿಗೆ ಅಧಿಕಾರ ಬಂದ ನಂತರದಲ್ಲಿ ಇದನ್ನ ಸಮಾಜವಾದಿ ಗಣರಾಜ್ಯ ಅಂತ ಕರೀತಾರೆ. ನೆನ್ಪಿಡಿ ಮಕ್ಕಳೇ, ಇಲ್ಲಿ ಮನ್ಯವಿಕ್ ಅಂದ್ರೆ ಜಾರ್ ದೊರೆಗಳಿಂದ ಅಧಿಕಾರ ವರ್ಗಾವಣೆಯಾದ ಸಂದರ್ಭದಲ್ಲಿ 1917ರ ಫೆಬ್ರವರಿ ಕ್ರಾಂತಿಯಲ್ಲಿ ರಷ್ಯಾದಲ್ಲಿ ಕಂಡು ಬಂದ ವ್ಯವಸ್ಥೆ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಪ್ರಜಾಪ್ರಭುತ್ವ ಗಣರಾಜ್ಯ. ಆದ್ರೆ 1917ರ ಅಕ್ಟೋಬರ್ನಲ್ಲಿ ಬೋಲ್ಯವಿಕ್ ಪಕ್ಷದವರು ಅಧಿಕಾರವನ್ನ ಪಡೆಕೊಂಡ ನಂತರದಲ್ಲಿ ಸ್ಥಾಪನೆಯಾಗಿದ್ದು ಸಮಾಜವಾದಿ ಗಣರಾಜ್ಯ. ಸೊ ಎರಡನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ರಷ್ಯಾದಲ್ಲಿ ಸಮಾಜವಾದಿ ಗಣರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು, ಅದರ ಅಧ್ಯಕ್ಷರು ಯಾರಾದ್ರು ಅಂತ ನೋಡಿದ್ರೆ ನೋಡಿ, ಲೆನಿನ್. ಬೋಲ್ಯವಿಕ್ ಪಕ್ಷಕ್ಕೆ ಯಾವಾಗ ಅಧಿಕಾರ ಬರುತ್ತೆ, ಸಮಾಜವಾದಿ ಗಣರಾಜ್ಯವನ್ನ ರಷ್ಯಾದಲ್ಲಿ ಸ್ಥಾಪಿಸಿದ ಯಾರು ಅಂತ ಹೇಳಿದ್ರೆ ಲೆನಿನ್ ಅದರ ಅಧ್ಯಕ್ಷರಾಗಿಬಿಟ್ಟು ಸಮಾಜವಾದಿ ಗಣತಂತ್ರವನ್ನ ರಷ್ಯಾದಲ್ಲಿ ರೂಪಿಸ್ತಾರೆ. USSR ಅಂತ ಕರಿತೀವಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ ಅಂತ ಏನ್ ಕರಿತೀವಿ. ಸೊ ವ್ಯವಸ್ಥೆ ಇಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಇಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನೋಡಿ, ಒಂದು ಜಾರ್ ದೊರೆಗಳಿಂದ ದಂಗೆ ಇದ್ರು. ಯಾತಕ್ಕಾಗಿ ದಂಗೆ ಇದ್ರು? ಸೊ ಅವರು ಕ್ರೂರಿಗಳಾಗಿದ್ರು, ಯಾವುದೇ ಹಕ್ಕುಗಳನ್ನ ಕೊಟ್ಟಿರ್ಲಿಲ್ಲ. ಸೊ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ರು. ಯಾವಾಗ ಜಪಾನ್ ರಷ್ಯಾವನ್ನ ಸೋಲಿಸುತ್ತೆ, ಒಂದು ಸಣ್ಣ ರಾಷ್ಟ್ರದಿಂದ ಜಾರ್ ದೊರೆಗಳು ಸೋತಂತ ಸಂದರ್ಭದಲ್ಲಿ ಇಡೀ ದೇಶ ಜಾರ್ ದೊರೆಗಳ ವಿರುದ್ಧ ದಂಗೆ ಇರುತ್ತೆ. ದಂಗೆನ ಅಡಗಿಸಲಾಗಿದೆ. ಎರಡನೇ ನಿಕೋಲಾಸ್ ದೇಶವನ್ನ ಬಿಟ್ಟು ಓಡೋಗ್ತಾನೆ. ಆ ಸಂದರ್ಭದಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಯಿತು. ಯಾರಿಗೆ ಅಧಿಕಾರ ಬಂತು? ಮನ್ಯವಿಕ್ರವರಿಗೆ ಅಧಿಕಾರ ಬರುತ್ತೆ. ಸೊ ಅವರು ಪ್ರಜಾಪ್ರಭುತ್ವ ಗಣರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಲೆನಿನ್ ಮಾರ್ಗದರ್ಶನದಲ್ಲಿ, ಲೆನಿನ್ ಅಧ್ಯಕ್ಷತೆಯಲ್ಲಿ ಬೋಲ್ಯವಿಕ್ ಪಕ್ಷದವರು, ದುಡಿಮೆಯ ಪಕ್ಷವಾದ ಬೋಲ್ಯವಿಕ್ ಪಕ್ಷದವರಿಗೆ ಅಧಿಕಾರ ಹಸ್ತಾಂತರವಾದ ಸಂದರ್ಭದಲ್ಲಿ 1917ರ ಅಕ್ಟೋಬರ್ ಕ್ರಾಂತಿ ಅಂತ ಕರಿತೀವಿ. ಆಗ ಸಮಾಜವಾದಿ ಗಣರಾಜ್ಯವನ್ನ ಅಸ್ತಿತ್ವಕ್ಕೆ ತಂದಿರತಕ್ಕಂತ ಲೆನಿನ್ ರಷ್ಯಾದ ಅಧ್ಯಕ್ಷರಾಗ್ತಾರೆ. ಲೆನಿನ್ ರವರು ಅಧ್ಯಕ್ಷರಾದ್ಮೇಲೆ, ಯಾವ್ದ್ರ ಅಧ್ಯಕ್ಷರು? ರಷ್ಯಾದ ಅಧ್ಯಕ್ಷರಾದ್ಮೇಲೆ, ಲೆನಿನ್ ರಷ್ಯಾದ ಅಧ್ಯಕ್ಷರಾದ್ಮೇಲೆ ಏನು ಬದಲಾವಣೆಗಳನ್ನ ತಂದ್ರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಲೆನಿನ್ ಅಧ್ಯಕ್ಷತೆಯಲ್ಲಿ ರಷ್ಯಾದ ಕ್ರಾಂತಿ ಹೇಗೆ ನಡೀತು, ರಷ್ಯಾ ಕ್ರಾಂತಿಗೆ ಲೆನಿನ್ ಹೇಗೆ ಸಹಾಯ ಮಾಡಿದ್ರು, ರಷ್ಯಾವನ್ನ ಹೇಗೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ್ರು ಅಂತ ಬಂದಾಗ ನಾವು ಬರೀಬೇಕಾಗುತ್ತೆ. ಲೆನಿನ್ ಅಧ್ಯಕ್ಷರಾದ ನಂತರದಲ್ಲಿ ಒಂದು ಘೋಷಣೆ ಹೊರಡಿಸ್ತಾರೆ. ಏನ್ ಘೋಷಣೆ ಅಂತ ಹೇಳಿದ್ರೆ, ಇಡೀ ಭೂಮಿ, ರಷ್ಯಾದ ಸಂಪೂರ್ಣ ಭೂಪ್ರದೇಶ ರೈತರಿಗೆ ಸೇರಿದ್ದು ಅಂತ ಅವರು ಹೇಳಿಕೆಯನ್ನು ಹೊರಡಿಸ್ತಾರೆ. ಭೂಮಿ ರೈತರಿಗೆ ಸೇರಿದ್ದು, ರೈತರಿಗೆ ಸೇರಿದ್ದು ಭೂಮಿ. ಹೇಗೆ? ಸಾಮೂಹಿಕ ಸಾಗುವಳಿ. ಸಾಮೂಹಿಕ ಸಾಗುವಳಿ ಇಲ್ಲಿ ನಂದಿಷ್ಟು ನಿಂದಿಷ್ಟು ಏನಿಲ್ಲ. ಇಡೀ ಭೂಮಿ ರೈತರಿಗೆ ಸೇರಿದ್ದು, ಸಾಮೂಹಿಕವಾಗಿ ಉಳುಮೆ ಮಾಡಬೇಕು, ಬಂದಿರತಕ್ಕಂತ ಸಂಪತ್ತನ್ನ ಎಲ್ರಿಗೂ ಹಂಚಿಕೆ ಮಾಡ್ತಕ್ಕಂಥ ರೈತರಿಗೆ ಸೇರಿದ್ದು ಅಂತ ಯಾವಾಗ ಲೆನಿನ್ ಘೋಷಣೆಯನ್ನ ಹೊರಡಿಸ್ತಾನೆ, ಎಲ್ಲ ಕಾರ್ಮಿಕರು, ಎಲ್ಲ ರೈತರು ಲೆನಿನ್ನ ಪರವಾಗಿ ಘೋಷಣೆಗಳನ್ನ ಕೂಗ್ತಾರೆ. ಲೆನಿನ್ ಒಬ್ಬ ಜನನಾಯಕನಾಗಿ ಬೆಳೀತಾ ಇರ್ತಾರೆ. ಉಚಿತವಾಗಿ ಶಿಕ್ಷಣ ನೋಡಿ, ಲೆನಿನ್ ತಂದಿರ್ತಕ್ಕಂಥ ಸುಧಾರಣೆಗಳು ಅಂತ ಬಂದಾಗ ಭೂಮಿ ರೈತರಿಗೆ ಸೇರಿದ್ದು ಅಂತ ಘೋಷಣೆ ಮಾಡ್ತಾನೆ. ಎಲ್ಲರಿಗೂ, ರಷ್ಯಾದ ಎಲ್ಲ ಜನರಿಗೂ ಉಚಿತ ಶಿಕ್ಷಣ, ಉಚಿತ ಕ್ರೀಡೆ, ಉಚಿತ ಆರೋಗ್ಯ, ವಸತಿ, ಸೊ ಎಲ್ಲವನ್ನೂ ಸರ್ಕಾರ ಒದಗಿಸ್ತಾ ಹೋಗುತ್ತೆ. ಎಲ್ಲವನ್ನೂ ಸರ್ಕಾರ ಪ್ರಜೆಗಳಿಗೆ ಏನ್ ಬೇಕೋ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ತಾ ಹೋಗುತ್ತೆ. ಶಿಕ್ಷಣ, ಕ್ರೀಡೆ, ಆರೋಗ್ಯ, ವಸತಿ, ಹೀಗೆ ಹಲವಾರು ವ್ಯವಸ್ಥೆಗಳನ್ನ ಸರ್ಕಾರ ಜನಸಾಮಾನ್ಯರಿಗಾಗಿ ಮಾಡ್ತಾ ಹೋಗುತ್ತೆ. ಸೊ ಆರ್ಥಿಕ ಮತ್ತು ರಾಜಕೀಯ ನೀತಿ, ಲೆನಿನ್ ಜಾರಿಗೊಳಿಸಿರ್ತಕ್ಕಂಥ ಆರ್ಥಿಕ ಮತ್ತು ರಾಜಕೀಯ ನೀತಿಗಳು ಇಡೀ ರಷ್ಯಾದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಆರ್ಥಿಕತೆಯನ್ನ ಮತ್ತು ರಾಜಕೀಯ ನೀತಿಯನ್ನ ಅವನು ವ್ಯವಸ್ಥೆಗೊಳಿಸ್ತಾ ಹೋಗ್ತಾನೆ. ಇಲ್ಲಿ ಜಾರ್ ದೊರೆಗಳ ಆಳ್ವಿಕೆ ಕಾಲದಲ್ಲಿ ಏನು ಜಮೀನ್ದಾರರು ರೈತರನ್ನ ಶೋಷಣೆಗೊಳಪಡಿಸ್ತಾ ಇದ್ರು, ಅದಕ್ಕೆ ಪ್ರತಿಯಾಗಿ
ಇಲ್ಲಿ ಭೂಮಿ ರೈತರಿಗೆ ಸೇರಿದ್ದು ಅಂತ ಘೋಷಣೆ ಮಾಡಿದಾಗ ರೈತರು ತಾವು ಬೆಳೆದಿರ್ತಕ್ಕಂಥ ಇದರಲ್ಲಿ ಸರ್ಕಾರಕ್ಕೆ ಇಷ್ಟು ತೆರಿಗೆ ಅಂತ ಹೇಳಿ ರೈತರೇ ಮುಂದಾಗಿ ಕಟ್ತಾ ಹೋಗ್ತಾರೆ. ಸೊ ಒಟ್ಟಾರೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಬಡವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಯೋಜನೆಗಳನ್ನ ಲೆನಿನ್ ಸರ್ಕಾರ ರೂಪುಗೊಳಿಸ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ಯಾಕೆ ಅಲ್ಲಿನ ಜನರಿಗೆ ಲೆನಿನ್ ಇಷ್ಟ ಆದ್ರು ಅಂತ ಹೇಳಿದ್ರೆ, ಲೆನಿನ್ ಅನುಸರಿಸಿದ್ದು ಏನನ್ನ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ನ ಸಮಾಜವಾದಿ ಗಣರಾಜ್ಯವನ್ನು ನಾವು ಪ್ರತಿಪಾದಿಸ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ಕಾರ್ಲ್ ಮಾರ್ಕ್ಸ್ ನ ತತ್ವ ಕೇಳಿದ್ರಲ್ಲ ನೀವು, ಕಾರ್ಲ್ ಮಾರ್ಕ್ಸ್ವಾದ ಅಂತ ಹೇಳಿ, ಕಾರ್ಲ್ ಮಾರ್ಕ್ಸ್ ನ ತತ್ವಗಳನ್ನ ವೈಜ್ಞಾನಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೊಳಿಸಿದ್ದು ಅಂತ ಹೇಳಿದ್ರೆ ಅದು ಲೆನಿನ್ ರಷ್ಯಾದಲ್ಲಿ ಜಾರಿ ತರ್ತಾರೆ. ರಷ್ಯಾದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಬದಲಾವಣೆಗಳಾಗ್ತಾ ಹೋಗುತ್ತೆ. ಏನಾಗುತ್ತೆ, ಕಾರ್ಲ್ ಮಾರ್ಕ್ಸ್ ನ ವಾದದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಎಲ್ಲವೂ ಕಾರ್ಮಿಕರದ್ದೇ, ಕಾರ್ಮಿಕರೇ ಮಾಲೀಕರು, ಇಲ್ಲಿ ಮಾಲೀಕರು ಕಾರ್ಮಿಕರು ಉಳ್ಳವರು ಇಲ್ಲದವರು ಏನಿಲ್ಲ, ಯಾರು ದುಡಿಮೆ ಮಾಡ್ತಾರೆ ಅವರೇ ಅದರ ಒಡೆಯರು ಅಂತ. ಸೊ ಯಾವಾಗ ಎಲ್ಲವೂ ಕಾರ್ಮಿಕರದ್ದೇ, ಕಾರ್ಮಿಕರೇ ಎಲ್ಲವೂ ಕಾರ್ಮಿಕರದ್ದೇ ಆದಾಗ ಸೊ ಸಂಪೂರ್ಣ ಎಲ್ಲರೂ ನನ್ನ ದೇಶ ಅನ್ನೋ ದುಡಿಮೆಯಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಸೊ ಕಾರ್ಲ್ ಮಾರ್ಕ್ಸ್ ನ ವೈಜ್ಞಾನಿಕ ಸಮಾಜವಾದ ಪದ್ಧತಿಯನ್ನ ಲೆನಿನ್ ಜಾರಿಗೊಳಿಸ್ತಾರೆ. ದೇಶ ಉತ್ತಮವಾಗಿ ಪ್ರಗತಿಯ ಹಾದಿಯಲ್ಲಿದ್ದಂತಹ ಸಂದರ್ಭದಲ್ಲಿ 1924ರಲ್ಲಿ ಲೆನಿನ್ ಮರಣ ಹೊಂದ್ತಾರೆ. ಲೆನಿನ್ ಎಷ್ಟರಲ್ಲಿ ಮರಣ ಹೊಂದಿದ್ರು ಮಕ್ಕಳೇ? 1924ರಲ್ಲಿ ಲೆನಿನ್ ಮರಣ ಹೊಂದ್ತಾರೆ. ಸೊ ಕ್ರಾಂತಿ ಆಗಿದ್ದ 17ರಲ್ಲಿ, ಸೊ ಇಲ್ಲಿ 17ರಲ್ಲಿ ಕ್ರಾಂತಿ ಆಗಿದ್ರಿಂದ ಅದೇನಾಗುತ್ತೆ, ಮೊದಲನೇ ಮಹಾಯುದ್ಧದಲ್ಲಿ ತಟಸ್ಥ ಆಗುತ್ತೆ. ಆನಂತರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮುಂದುವರ್ಕೊಂಡು ಹೋಗುತ್ತೆ. ಲೆನಿನ್ ನಂತರದಲ್ಲಿ ರಷ್ಯಾದ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಸ್ಟಾಲಿನ್, ಜೋಸೆಫ್ ಸ್ಟಾಲಿನ್. ರಷ್ಯಾವನ್ನ ಅಮೆರಿಕಕ್ಕೆ ಸವಾಲಾಗುವಂತೆ ಬೆಳೆಸಿರ್ತಕ್ಕಂಥ ಹೆಗ್ಗಳಿಕೆ, ಕೀರ್ತಿ ಜೋಸೆಫ್ ಸ್ಟಾಲಿನ್ಗೆ ಸಲ್ಲಬೇಕು ಮಕ್ಕಳ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಎರಡು ಪ್ರಬಲ ರಾಷ್ಟ್ರಗಳು ಏನಿದೆ, ಎರಡನೇ ಮಹಾಯುದ್ಧದ ಸಂದರ್ಭದ ಹೊತ್ತಿಗೆ ಎರಡು ಶಕ್ತಿಶಾಲಿ ಬಣಗಳು ಅಸ್ತಿತ್ವಕ್ಕೆ ಬರುತ್ತೆ ಅಲ್ವಾ. ಒಂದು ರಷ್ಯಾ ಬಣ, ಮತ್ತೊಂದು ಅಮೆರಿಕ ಬಣ ಅಂತ ಕರಿತೀವಿ. ಒಂದು ಕಮ್ಯುನಿಸ್ಟ್ ಬಣ, ಒಂದು ಪ್ರಜಾಪ್ರಭುತ್ವ ಬಣ. ಆ ಕಮ್ಯುನಿಸ್ಟ್ ರಾಷ್ಟ್ರವನ್ನ ಬೆಳೆಸಿದ್ದು ಯಾರು ಅಂತ ಹೇಳಿದ್ರೆ ಸ್ಟಾಲಿನ್. ಎಷ್ಟು ಮಟ್ಟಿಗೆ ಬೆಳೆಸ್ತಾನೆ ಅಂದ್ರೆ ಅಮೆರಿಕಕ್ಕೆ ಸವಾಲಾಗುವಂತೆ ಬೆಳೆಸ್ತಾನೆ. ಅಂದ್ರೆ ಆ ವೇಳೆಗಾಗಲೇ ಅಮೆರಿಕ ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಂಡಿರುತ್ತೆ. ಅಮೆರಿಕಕ್ಕೆ ಸವಾಲಾಗುವ ಮಟ್ಟಿಗೆ ರಷ್ಯಾವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ್ದು ಸ್ಟಾಲಿನ್. ಏನ್ ಮಾಡಿದ ಸ್ಟಾಲಿನ್ ಅಂತ ಕೆಲಸನ ಅಂತ ನೋಡಿದ್ರೆ, ನೋಡಿ ಅಭಿವೃದ್ಧಿಗೆ ತುಂಬಾ ಸಹಕಾರಿಯಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿದ್ರೆ ಸ್ಟಾಲಿನ್ ಜಾರಿಗೊಳಿಸಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳು. ಸ್ಟಾಲಿನ್ ರಷ್ಯಾದಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳು ರಷ್ಯಾದ ಅಭಿವೃದ್ಧಿಯ ಪಥವನ್ನೇ ಬದಲಾಯಿಸುತ್ತೆ. ರಷ್ಯಾ ತುಂಬಾ ಶೀಘ್ರವಾಗಿ ಅಭಿವೃದ್ಧಿಯನ್ನ ಕಾಣ್ತಾ ಹೋಗುತ್ತೆ. ಇವನ್ ಮಕ್ಕಳೇ, ಭಾರತ ಸ್ವತಂತ್ರಗೊಂಡಾಗ ಏನು ಪಂಚವಾರ್ಷಿಕ ಯೋಜನೆಗಳು ಅಂತ ಭಾರತದಲ್ಲಿ ನೆಹರೂರವರು ಆರಂಭಿಸ್ತಾರೆ, ಆ ನೆಹರೂರವರು ಜಾರಿಗೊಳಿಸಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳು ಇದು ರಷ್ಯಾದಿಂದ ತೆಗೆದುಕೊಂಡಿರ್ತಕ್ಕಂಥ ಯೋಜನೆ. ರಷ್ಯಾದ ಪಂಚವಾರ್ಷಿಕ ಯೋಜನೆಗಳು ಅದನ್ನ ಕಾಪಿ ಮಾಡಿ ಭಾರತದಲ್ಲೂ ಕೂಡ ಪಂಚವಾರ್ಷಿಕ ಯೋಜನೆಗಳು. ಸೊ ಆ ರೀತಿಯಲ್ಲಿ ರಷ್ಯಾದಲ್ಲಿ ಏನು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೊಳಿಸಿದ ಮೇಲೆ ಅಭಿವೃದ್ಧಿಯನ್ನ ಸಾಧಿಸ್ತಾ ಹೋಗ್ತಾರೆ, ಅದೇ ನಿಟ್ಟಿನಲ್ಲಿ ಭಾರತದಲ್ಲೂ ಕೂಡ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೊಳಿಸ್ಬಿಟ್ಟು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಹೋಗುವುದು. ಇನ್ನು ಎರಡನೇದು, ರಷ್ಯಾ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡ್ತಾ ಹೋಗುತ್ತೆ ಮಕ್ಕಳೇ. ಎಷ್ಟು ಮಟ್ಟಿಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ರಷ್ಯಾ ಸಾಧನೆ ಮಾಡುತ್ತೆ ಅಂದ್ರೆ, ಬಾಹ್ಯಾಕಾಶಕ್ಕೆ ಮೊದಲ ಮಾನವ ಸಹಿತ ನೌಕೆಯನ್ನ ಕಳಿಸಿದ್ದು ಅಂತ ಹೇಳಿದ್ರೆ ಅದು ರಷ್ಯಾ. ಬಾಹ್ಯಾಕಾಶಕ್ಕೆ ಮೊದಲ ಮಾನವ ಸಹಿತ ನೌಕೆಯನ್ನ, ಬಾಹ್ಯಾಕಾಶಕ್ಕೆ ಮೊದಲು ಮಾನವನನ್ನ ಕಳಿಸಿದ್ದು ರಷ್ಯಾ. ಸೊ ಅಷ್ಟರ ಮಟ್ಟಿಗೆ ರಷ್ಯಾ ಅಮೆರಿಕಕ್ಕೆ ಪ್ರತಿಸ್ಪರ್ಧಿಯಾಗಿ ಬೆಳೆಯುತ್ತೆ. ರಷ್ಯಾದ ಯೂರಿ ಗಗರಿನ್, ನೆನ್ಪಿಟ್ಕೊಳ್ಳಿ, ಯೂರಿ ಗಗರಿನ್ ವಿಶ್ವದ ಮೊಟ್ಟ ಮೊದಲ ಗಗನಯಾನಿ ಅಂತ ಕರಿತೀವಿ. ಯೂರಿ ಗಗರಿನ್ ಅದನ್ನ ಕಳಿಸಿದ್ಯಾವುದು ನೋಡಿ ರಷ್ಯಾ.
ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಸಾಧಿಸುತ್ತೆ. ಒಂದು ಹಂತದಲ್ಲಿ ಜಾರ್ ದೊರೆಗಳ ಆಳ್ವಿಕೆಯಿಂದ ಕಂಗೆಟ್ಟಿರ್ತಕ್ಕಂಥ ರಷ್ಯಾವನ್ನ ಜಗತ್ತಿನ ಮುಂಚೂಣಿಗೆ ತಂದು ನಿಲ್ಲಿಸಿರ್ತಕ್ಕಂಥ ಕೀರ್ತಿ ಸ್ಟಾಲಿನ್ಗೆ ಸಲ್ಲುತ್ತೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡ್ತಾರೆ. ಆನಂತರದಲ್ಲಿ ಏನಾಗುತ್ತೆ, ಅಮೆರಿಕ ಮತ್ತು ರಷ್ಯಾದ ನಡುವೆ ಪೈಪೋಟಿ ಶುರು ಆಗುತ್ತೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಆನಂತರದಲ್ಲಿ ಅಮೆರಿಕದವರು ಚಂದ್ರನ ಮೇಲೆ ಮಾನವನ ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಹೋಗುದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಸಮಾಜವಾದಿ ಬಣಗಳ ನೇತೃತ್ವವನ್ನ ಸ್ಟಾಲಿನ್ ಏನ್ ವಹಿಸಿದ್ರು. ಸೊ ಈ ಸಂದರ್ಭದಲ್ಲಿ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನ ಹರಿಸಿರ್ತಕ್ಕಂಥ ಜೋಸೆಫ್ ಸ್ಟಾಲಿನ್ ಸಮಾಜವಾದಿ ಬಣವನ್ನ ಬಿಗಿಗೊಳಿಸ್ತಕ್ಕಂಥ ಗಟ್ಟಿಗೊಳಿಸ್ತಕ್ಕಂಥ ಕೆಲಸದಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಒಂದಷ್ಟು ತಪ್ಪುಗಳನ್ನ ಮಾಡಿದ್ರು. ಅಂದ್ರೆ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನವನ್ನು ಬಿಟ್ರೆ ಸಮಾಜವಾದಿ ಬಣದ ಸಮಾಜವಾದಿ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನ ಸ್ಟಾಲಿನ್ ಮಾಡಲಿಲ್ಲ. ಸೊ ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ ಮುಂದೆ ಸಮಾಜವಾದಿ ಗಣರಾಜ್ಯ ಅಂತಕ್ಕಂಥ ವ್ಯವಸ್ಥೆ ಕುಸಿದು ಬೀಳಲಿಕ್ಕೆ ಕಾರಣ ಆಯಿತು. ಸೊ ಸಮಾಜವಾದಿ ರಾಷ್ಟ್ರಗಳ ನೇತೃತ್ವವನ್ನು ವಹಿಸ್ತಾ ಹೋಗುತ್ತೆ. ಅಭಿವೃದ್ಧಿ ಪಥದಲ್ಲಿ ಮುನ್ನಡೆದಂತಹ ರಷ್ಯಾ ನಂತರದಲ್ಲಿ ಎರಡನೇ ಮಹಾಯುದ್ಧದ ನಂತರದಲ್ಲಿ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಇಡೀ ವಿಶ್ವದ ಸಮಾಜವಾದಿ ರಾಷ್ಟ್ರಗಳು ಏನಿದೆ ಆ ಎಲ್ಲ ಸಮಾಜವಾದಿ ರಾಷ್ಟ್ರಗಳ ಆ ಬಣದ ನೇತೃತ್ವವನ್ನ ನಾಯಕತ್ವವನ್ನ ವಹಿಸ್ಕೊಳ್ಳುತ್ತೆ. ಆಫ್ರಿಕಾ, ಏಷ್ಯಾ, ದಕ್ಷಿಣ ಅಮೆರಿಕಾದ ರಾಷ್ಟ್ರಗಳ ವಿಮೋಚನಾ ಚಳುವಳಿಗೆ ತನ್ನ ನೆರವನ್ನು ನೀಡ್ತಾ ಹೋಗುತ್ತೆ. ಅಂದ್ರೆ ಯಾವ ರಾಷ್ಟ್ರಗಳು ಈ ಆಫ್ರಿಕಾ ಖಂಡ ಇರಲಿ, ಏಷ್ಯಾ ಖಂಡ ಇರಲಿ, ದಕ್ಷಿಣ ಅಮೆರಿಕಾ ಖಂಡದ ಯಾವ ರಾಷ್ಟ್ರಗಳು ಪರಕೀಯರ ಆಕ್ರಮಣಕ್ಕೆ ಒಳಗಾಗಿದೆ ಆ ರಾಷ್ಟ್ರಗಳು ಸ್ವತಂತ್ರಗೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ನೆರವನ್ನ ರಷ್ಯಾ ನೀಡ್ತಾ ಹೋಗುತ್ತೆ. ಅಂದ್ರೆ ದಾಸ್ಯದಿಂದ ಹೊರಬರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಸೊ ಹಾಗೆ ಹೇಳಿದಾಗೆ ಈ ಸಮಾಜವಾದಿ ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸುವಲ್ಲಿ ಲೆನಿನ್ ಅವರು ಎಡುತ್ತಾರೆ. ಆ ಕಾರಣದಿಂದ ಏನಾಗುತ್ತೆ, ಮುಂದೆ ಗೊರ್ಬಚೇವ್ ಅಂತಕ್ಕಂಥ ವ್ಯಕ್ತಿತ್ವ, ಗೊರ್ಬಚೇವ್ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಕಲ್ಪನೆಗಳನ್ನ ಮುಂದಿಟ್ಕೊಂಡು ಅವರು ಸಮಾಜವಾದಿ ಗಣರಾಜ್ಯವನ್ನ ಒಡೆದು ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. 1985ರಲ್ಲಿ ಗ್ಲಾಸ್ನೋಸ್ಟ್ ಅಂತ, ಗ್ಲಾಸ್ನೋಸ್ಟ್ ಅಂದ್ರೆ ಮುಕ್ತತೆ. 1987ರಲ್ಲಿ ಪೆರೆಸ್ಟ್ರೋಯ್ಕಾ ಅಂತಂದ್ರೆ ಪುನರ್ರಚನೆ. ಗೊರ್ಬಚೇವ್ ಅವರು ಅಲ್ಲಿಯವರೆಗೆ ಇದ್ದಂತಹ ಸಮಾಜವಾದಿ ಗಣರಾಜ್ಯ ವ್ಯವಸ್ಥೆಯನ್ನ ಹೊಡೆದು ಹಾಕ್ತಕ್ಕಂತ ಸಲುವಾಗಿ ಬಳಸಿರ್ತಕ್ಕಂಥ ಎರಡು ಪದಗಳು, ಒಂದು ಗ್ಲಾಸ್ನೋಸ್ಟ್ ಮತ್ತೊಂದು ಪೆರೆಸ್ಟ್ರೋಯ್ಕಾ ಪುನರ್ರಚನೆ. ಸೊ ಈ ಎರಡು ಪದಗಳನ್ನ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ, ಅಲ್ಲಿವರೆಗೂ ರಷ್ಯಾದಲ್ಲಿ ಇದ್ದಂತಹ ಕಮ್ಯುನಿಸ್ಟ್ ವ್ಯವಸ್ಥೆ ಏನಿದೆ, ಏನು ಸೋವಿಯತ್ ಒಕ್ಕೂಟ ಅಂತಕ್ಕಂಥದ್ದು ಏನಿದೆ, ಈ ಸೋವಿಯತ್ ಒಕ್ಕೂಟ ಅಲ್ಲಿಗೆ ಮುರಿದು ಬೀಳುತ್ತೆ. ನಂತರದಲ್ಲಿ ಗೊರ್ಬಚೇವ್ ಅವರು ರಷ್ಯಾದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸುಧಾರಣೆಗಳನ್ನ ಚಾಪ್ಗಳನ್ನು ಮೂಡಿಸ್ತಾ ಹೋಗ್ತಾರೆ. ಅದ ನಂತರದ ರೈಟ್. ಅಂದ್ರೆ ನಾವು ಇಲ್ಲಿ ರಷ್ಯಾ ಕ್ರಾಂತಿಯಲ್ಲಿ ನಾವು ಏನನ್ನ ಅಭ್ಯಾಸ ಮಾಡಿದ್ವಿ ಅನ್ನೋದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ರಷ್ಯಾ ಕ್ರಾಂತಿ ಆಯ್ತು, ಕ್ರಾಂತಿಗೆ ಕಾರಣ ಯಾರು ಆಳ್ವಿಕೆ ನಡೆಸ್ತಾ ಇದ್ರು, ಯಾರು ಪ್ರತಿರೋಧಿಸಿದ್ರು, ಯಾತಕ್ಕಾಗಿ ಪ್ರತಿರೋಧಿಸಿದ್ರು, ಅವರಿಗೆ ಯಾರು ಮಾರ್ಗದರ್ಶನ ನೀಡಿದ್ರು, ಆ ನಂತರದಲ್ಲಿ ಎಷ್ಟರಲ್ಲಿ ಫೆಬ್ರವರಿ ಕ್ರಾಂತಿ ಆಯ್ತು, ಆ ನಂತರದಲ್ಲಿ ಯಾರು ಅಧಿಕಾರ ಪಡ್ಕೊಂಡ್ರು, ಅವರಿಂದ ನಂತರದಲ್ಲಿ ಬೊಲಿವಿಕ್ ಪಕ್ಷದವರು ಅಧಿಕಾರ ಪಡ್ಕೊಂಡಿರ್ತಾರೆ, ಅದನ್ನ ಅಕ್ಟೋಬರ್ ಕ್ರಾಂತಿ ಅಂತ ಕರೆದ್ವಿ. ಅಲ್ಲಿ ಲೆನಿನ್ ಅಧ್ಯಕ್ಷರಾದ್ರು. ಲೆನಿನ್ ಏನು ಸುಧಾರಣೆಗಳನ್ನು ತಂದ್ರು, ಲೆನಿನ್ ಎಷ್ಟರಲ್ಲಿ ಮರಣ ಹೊಂದ್ರು, ಆ ನಂತರದಲ್ಲಿ ಸ್ಟಾಲಿನ್ ತಂದಿರ್ತಕ್ಕಂಥ ಸುಧಾರಣೆಗಳು. ಸೊ ಇದಿಷ್ಟು ರಷ್ಯಾ ಕ್ರಾಂತಿಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಮತ್ತೆ ಇನ್ನೊಂದು ತರಗತಿಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದ.